ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಈಗ ಶ್ರಾವಣ ಮಾಸ ಶುರುವಾಗಿದೆ. ಇನ್ನೇನು ಹಬ್ಬಗಳ ಸುರಿ ಮಳೆನೇ ಇನ್ನು ಮುಂದೆ. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋದಿದೆ ಇರುತ್ತಲ್ವಾ. ನಾನು ಕ್ಲೀನ್ ಮಾಡೋದ್ರ ಜೊತೆ ಸ್ವಲ್ಪ ಮೇಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಿರೋ ಕಿಚನ್ನ ಈಗ ಮಾಡಿದ್ದೀನಿ. ಎಲ್ಲದಕ್ಕೂ ಮೊದಲು ಹಿಂದಿನ ದಿನ ರಾತ್ರಿನೇ ಎಲ್ಲ ಪಾತ್ರೆನೂ ತೊಳೆದಿಟ್ಬಿಟ್ಟಿದ್ದೀನಿ. ಈ ಕಂಟೈನರ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಮುಂಚೆನೇ ತೊಳೆದಿಟ್ಬಿಟ್ರೆ ಬೆಳಗ್ಗೆಗೆ ಅದರೊಳಗಡೆ ಸ್ಟೋರ್ ಮಾಡಿರೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಸ್ವಲ್ಪ ಮೇಕವರ್ ಮಾಡೋಕ್ಕೆ ತರಿಸಿದ್ದು ಪ್ರಾಡಕ್ಟ್ಸ್ನೆಲ್ಲ ನೀಟಾಗಿ ತೊಳೆದು ನೀರೆಲ್ಲ ಸುರಿದಿರುತ್ತೆ. ಬೆಳಗ್ಗೆ ಸುಮ್ಮನೆ ಬಟ್ಟೆಲಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಮನೇಲಿರೋ ಪಾತ್ರೆ ಮತ್ತು ಈ ಕಂಟೈನರ್ಸು ಎಲ್ಲನೂ ತೊಳೆದು ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಕೆಲಸ ಮಾಡೋದಕ್ಕೆ. ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಎಲ್ಲ ಕೆಲಸ ಮಾಡಿಕೊಟ್ರು, ನಾನು ಒಬ್ಬಳೇ ಅಂತೂ ಮಾಡಲಿಲ್ಲ. ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೆಳಗಡೆ ಇಟ್ಟು ಕ್ಲೀನ್ ಮಾಡೋದೇ ತುಂಬ ಲೇಟ್ ಆಗಿಬಿಡುತ್ತೆ. ಆ ಕೆಲಸ ನನಗಂತೂ ಆಗೋದಿಲ್ಲ. ಒಂದು ಸೈಡಿಂದನೇ ಒಂದನ್ನು ಕ್ಲೀನ್ ಮಾಡ್ಕೊಳ್ತಾ ಬಂದೆ. ಫಸ್ಟ್ ಒಂದು ಕಾರ್ನರ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲನೂ ಒಂದೇ ದಿನ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದಿನ ಮುಂಚೆನೇ ನಮ್ಮ ಮಮ್ಮಿ ಮೇಲೆ ಇದ್ದಿದ್ದ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಟ್ಟಿದ್ರು. ಇನ್ನೇನಿದ್ರು ಕೆಳಗಡೆ ನಾವೇನು ಯೂಸ್ ಮಾಡ್ಕೊಳ್ತೀವಿ ಅವನ್ನ ಮಾತ್ರ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಒಂದು ಕಾರ್ನರ್ನ ಕ್ಲೀನ್ ಮಾಡಿಕೊಂಡು ಅಲ್ಲಿ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಇರುತ್ತಲ್ವ, ಡೈಲಿ ಯೂಸ್ ಮಾಡೋದು, ಕೌಂಟರ್ ಟಾಪ್ ಮೇಲೆ ಏನಿಡಬೇಕು ಅವೆಲ್ಲ ಇಟ್ಕೊಳ್ತಾ ಇದ್ದೆ. ಸದ್ಯಕ್ಕೆ ನಮ್ಮ ಮಮ್ಮಿ ಮೇಲೇನು ಬಂತು, ಒಂದು ದಿನಕ್ಕೆ ಮುಂಚೆನೇ ಕ್ಲೀನ್ ಮಾಡಿಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯಿತು. ನಾನು ಒಂದು ಬಟ್ಟೆ ತೊಗೊಂಡು ಬಟ್ಟೆ ತೇವ ಮಾಡಿಕೊಂಡು 2-3 ಸಲ ಒರೆಸ್ಕೊಂಡೆ ಅಷ್ಟೇ. ನೀರೆಲ್ಲ ಹಾಕಿ ತೊಳ್ಕೊಂಡ್ರೆ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದು ಕಷ್ಟ ಆಗುತ್ತೆ, ನಾನು ಅದನ್ನು ಮಾಡೋಕ್ಕೆ ಹೋಗಲ್ಲ. ಮತ್ತು ಆದಮೇಲೆ ಇದನ್ನು ಒಂದು ತರಿಸ್ಕೊಂಡಿದ್ದೆ ಮಸಾಲೆ ಬಾಕ್ಸು. ಅದರೊಳಗಡೆ ಎಲ್ಲ ಪಲಾವ್ ಐಟಮ್ಸ್ ಎಲ್ಲ ಇರುತ್ತಲ್ವ, ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು ಎಲ್ಲ ಇರುತ್ತಲ್ವ, ಅವನ್ನೆಲ್ಲ ತುಂಬಿಸಿಟ್ಕೊಳ್ತಾ ಇದ್ದೀನಿ. ಅದು ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಫಸ್ಟು. ಅದು ಅಷ್ಟು ಕೈಗೆ ಬೇಗ ಸಿಗ್ತಿರ್ಲಿಲ್ಲ, ಅದಕ್ಕೆ ಒಂದು ಮಸಾಲ ಬಾಕ್ಸನ್ನು ತರಿಸ್ಕೊಂಡು ಅದರಲ್ಲೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಬಾಕ್ಸು, ರೊಟೇಟ್ ಆಗುತ್ತೆ, ಸಖತ್ತಾಗಿದೆ ಬಾಕ್ಸು. ಇದರಲ್ಲಿ ಎಲ್ಲ ಲಿಂಕ್ಸು ನಾನು ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅನ್ಬಾಕ್ಸಿಂಗ್ ವಿಡಿಯೋ. ಅದರಲ್ಲಿ ಎಲ್ಲಾದರೂ ಲಿಂಕ್ ಕೊಟ್ಟಿದ್ದೀನಿ, ಇದರಲ್ಲಿ ಅದು ಕೊಡೋಕ್ಕಾಗಲ್ಲ. ಅದರಲ್ಲೇ ನೀವು ನೋಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ಲಿ ಇಟ್ಕೊಟ್ಟಿದ್ದಾರೆ. ಇದು ನಾರ್ಮಲಾಗಿ ಮನೆಯಲ್ಲೇ ಒಂದಿತ್ತು ಮಸಾಲೆ ಬಾಕ್ಸು. ಅದರೊಳಗಡೆ ಚಿತ್ರಾನ್ನ ನಾರ್ಮಲ್ ಒಗ್ಗರಣೆಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಇದ್ರೊಳಗಡೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಮೆಂತ್ಯ, ಕಡಲೆಬೀಜ, ಉದ್ದಿನಬೇಳೆ ಇವೆಲ್ಲ ಇರುತ್ತಲ್ವ, ಅವನ್ನೆಲ್ಲ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೊಂದು ಕಾರ್ನರ್ ಸ್ಟ್ಯಾಂಡು, ಮಲ್ಟಿಪರ್ಪಸ್, ನಾವು ಯಾವ ರೀತಿ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. ನಾನು ಮಸಾಲೆ ಬಾಕ್ಸಸ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 2 ಮಸಾಲೆ ಬಾಕ್ಸಸ್ ಮತ್ತು ಮೇಲೆ ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕಣ್ಮುಂದೆ ಇದ್ದರೆ ಡೈಲಿ ತಿನ್ಬೋದು ಅಂತ ಕಣ್ಮುಂದೆನೇ ಇಟ್ಕೊಳ್ತಾ ಇದ್ದೀನಿ. ಒಳಗಡೆ ಬಾಕ್ಸಲ್ಲೆಲ್ಲಾದರೂ ಇಟ್ಬಿಟ್ರೆ ಅದು ಕಾಣಿಸೋದಿಲ್ಲ, ಯಾವಾಗಲೂ ನೆನಪದಾಗ ತಿನ್ಬೋದು ಅಷ್ಟೇ. ಕಣ್ಮುಂದೆನೇ ಕಾಣಿಸೋ ಥರ ಇಟ್ಕೊಂಡ್ರೆ ಆಗಾಗ ತಿಂತಾ ಇರ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದ್ರಿಗೆ ಒಂದು ಕ್ಯೂಟ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಅದರ ನೇಮ್ಸ್ ಎಲ್ಲ ಬರೆದು ಸ್ಟಿಕ್ಕರ್ ಹಾಕ್ತಿದ್ದೀನಿ. ಇದು ಆನ್ಲೈನಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ, ಆ ಬಾಕ್ಸಸ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ನೋಡಿ, ಆ ಬಾಕ್ಸಸ್ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಈಗ ಆ ಸ್ಟಿಕ್ಕರ್ ಒಂದು ಪೇಸ್ಟ್ ಮಾಡಿರೋದಕ್ಕೆ, ಬಾಕ್ಸಸ್ಸು ಚಿಕ್ಕದಾಗಿ ಕ್ಯೂಟಾಗಿರೋದಕ್ಕೆ, ಸ್ಟಿಕ್ಕರ್ನೂ ಅಲ್ಲಿ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ ಕಾರ್ನರ್ ಆಯಿತು. ಅದಾದಮೇಲೆ ಒಂದು ಉಪ್ಪಿನ ಜಾಡಿಗೆ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ತುಂಬ ಜನ ಕೇಳಿದ್ದೀನಿ ಪ್ಲಾಸ್ಟಿಕಲ್ಲಿ ಉಪ್ಪು ಬಳಸ್ಕೊಳ್ಬಾರ್ದು ಅಂತ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಈಗ ಪಿಂಗಾಣಿ ತೊಗೊಂಡು ಅದರಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೀನಿ. ಅದಾದಮೇಲೆ ಇನ್ನೊಂದು ಪುಟ್ಟು ತೊಗೊಂಡಿದ್ದೆ, ಅದರಲ್ಲಿ ಹುಣಸೆ ಹಣ್ಣನ್ನು ಹಾಕಿ ಅದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಪಿಂಗಾಣಿಯಲ್ಲಿ 2 ತೊಗೊಂಡಿದ್ದೆ, ಒಂದು ಪುಟ್ಟದು ಮತ್ತು ಒಂದು ದೊಡ್ಡದು. ಪುಟ್ಟದ್ರಲ್ಲಿ ಹುಣಸೆ ಹಣ್ಣನ್ನು ಹಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಆಯಿಲ್ ಕಂಟೈನರ್ಸ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ಇವು ಮಾತ್ರ ತುಂಬ ಸಕ್ಕತ್ತಾಗಿದೆ. ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಸಕ್ಕತ್ತಾಗಿರೋದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 2 ಕೊಟ್ಟಿದ್ದಾರೆ. ನಾನು ಒಂದು ಸನ್ಫ್ಲವರ್ ಆಯಿಲ್ ಫಿಲ್ ಮಾಡ್ಕೊಳ್ತಿದ್ದೀನಿ, ಮತ್ತೊಂದರಲ್ಲಿ ಕೊಕೊನಟ್ ಆಯಿಲ್ ಫಿಲ್ ಮಾಡ್ಕೊಳ್ತಿದ್ದೀನಿ. ಕೊಕೊನಟ್ ಆಯಿಲು ಹೆಲ್ತ್ಗೆ ಒಳ್ಳೆಯದು, ಯೂಸ್ ಮಾಡಬೇಕು. ನಾನು ಇತ್ತೀಚೆಗೆ ಯೂಸ್ ಮಾಡ್ತಿದ್ದೀನಿ ಒಗ್ಗರಣೆಗೆಲ್ಲ. ಡೀಪ್ ಫ್ರೈಗೆಲ್ಲ ಅಷ್ಟು ನನಗಿಷ್ಟ ಆಗಲಿಲ್ಲ, ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀನಿ ಕೊಕೊನಟ್ ಆಯಿಲು. ಚೆನ್ನಾಗಿದೆ, ಬಾಟಲ್ಸ್ ಸಖತ್ತಾಗಿದೆ. ಅದಾದಮೇಲೆ ಕಾಫಿ ಪೌಡರ್, ಟೀ ಪೌಡರ್ ಅದು ಸಹ ಬೇರೆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಂತೂ ಡೈಲಿ ಕಾಫಿ ಟೀ ಅಂತೂ ಇರಲೇಬೇಕು, ಎಲ್ಲರ ಮನೇಲೂ ಇರುತ್ತಲ್ವ. ಅದೇ ರೀತಿ ನಮ್ಮ ಮನೇಲೂ ಕಾಫಿ ಪೌಡರ್, ಟೀ ಪೌಡರ್ ಡೈಲಿ ಇರಲೇಬೇಕು ಬಿಡಿ. ಕಾಫಿ ಟೀ ಎಲ್ಲ ಮಾರ್ನಿಂಗ್ ಕಾಫಿ ಮತ್ತು ಟೀ ಎಲ್ಲ ಇದ್ದೇ ಇರುತ್ತೆ. ಇದಕ್ಕೂ ನಾನು ಅದು ಸ್ಟಿಕ್ಕರ್ ಆಗಲೇ ತೋರಿಸ್ನಲ್ವ, ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸಕ್ಕರೆ, ಬೆಲ್ಲ, ಡೈಲಿ ನೀಡ್ಸ್ ಏನಿರುತ್ತೆ ಡೈಲಿ ಯೂಸ್ ಮಾಡೋ ಅಂಥದ್ದು ಕೌಂಟರ್ ಟಾಪ್ ಮೇಲೆ ಕೈಗೆ ಚೆನ್ನಾಗಿ ಸಿಗಲಿ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಸಾಂಬಾರಿಗೆ ರೇರಾಗಿ ಯೂಸ್ ಮಾಡೋದೆಲ್ಲ ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಡೈಲಿ ಏನೇನು ಯೂಸ್ ಮಾಡ್ಕೊಳ್ತೀವೋ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈ ಸ್ಟ್ಯಾಂಡು ಅಷ್ಟೇ, ಇದು ಸಖತ್ತಾಗಿದೆ ಸ್ಟ್ಯಾಂಡು. ಮತ್ತು ಇದು ಪುಟ್ಟು ತರಿಸ್ಕೊಂಡಿದ್ದೆ, ಅದ್ರ ಮೇಲೆ ಅದು ನಿಲ್ತಾನೆ ಇಲ್ಲ. ನಾನು ಅದು ನಿಲ್ಲುತ್ತೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಇದು ಗ್ಲಾಸ್ ಜಾರೆಲ್ಲ ಕವರ್ ಮಾಡಿ ಕೊಟ್ಟಿದ್ರಲ್ವ ಆನ್ಲೈನಲ್ಲಿ, ಅದನ್ನೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಅದು.
ಏನು ಬಿದೋಗೋದು ಆ ಥರ ಏನೂ ಆಗೋದಿಲ್ಲ. ಮತ್ತು ಅದು ಪುಟ್ಟದು 6 ಬಂದಿದೆ ಬಾಕ್ಸಸ್ಸು. ಆಯಿಲ್ ಕಂಟೈನರ್ಸ್ ಏನಿದೆ ಅದ್ರ ಜೊತೆ ಕಾಂಬೋ ಇದು ಬಂದಿರೋದು. ಇದು ಸಹ ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಏನೇನು ತೋರಿಸ್ತಿದ್ದೀನಿ ಆ ಪ್ರಾಡಕ್ಟ್ಸ್ ಎಲ್ಲ ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ಎಲ್ಲದರ ಲಿಂಕ್ ಅದರಲ್ಲೇ ಇದೆ. ಮತ್ತು ಅದರ ಕ್ವಾಲಿಟಿ ಹೇಗಿದೆ, ಅದರ ಪ್ರೈಸ್ ಎಲ್ಲದನ್ನೂ ನಾನು ಅದರೊಳಗಡೆ ತಿಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಈ ಸ್ಟ್ಯಾಂಡಲ್ಲಿ ಕೆಳಗಡೆ ಎಲ್ಲ ಜೋಡಿಸಿದ್ದಾಯಿತು. ಅದಾದಮೇಲೆ ಮೇಲೆ ಬೇಗ ಸಿಗೋ ಥರ ಸಕ್ಕರೆ, ಬೆಲ್ಲ ಪೌಡರು ಮತ್ತು ತುಪ್ಪ, ಇದು ಸ್ಪೂನ್ಸ್, ವುಡನ್ ಸ್ಪೂನ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಮೇಲೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಮೇಲೆಗೂ ಸಹ ವೈಟ್ ಕಲರ್ದು ಏನಿತ್ತು ಕಟ್ ಮಾಡಿದ್ದು ಅದನ್ನು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಂಗೆ ಪ್ಲೇನ್ ಇರೋದಕ್ಕಿಂತ ಆ ಥರದ್ದು ಒಂದು ಇಟ್ಕೊಂಡೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತು. ವುಡನ್ ಸ್ಪೂನ್ಸು ಸಹ ಆನ್ಲೈನಲ್ಲೇ ತೊಗೊಂಡಿದ್ದು. ತುಂಬಾ ಸಖತ್ತಾಗಿದೆ ಗೊತ್ತಾ, ಅದರದ್ದು ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಮತ್ತು ಸ್ಪ್ಯಾಚುಲಾ ಎಲ್ಲ ಆಯಿಲ್ ಕಂಟೈನರ್ಸ್ ಒಳಗಡೆ ಕಾಂಬೋಲೇ ಬಂದಿರೋದು. ಮತ್ತು ಇದು ನೈಫ್ಸು ಬ್ಲ್ಯಾಕ್ ಕಲರ್ದು ಪ್ಯಾಕ್ ಆಫ್ 3 ಬಂದಿದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನಮ್ಮ ಕಿಚನ್ ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಕೌಂಟರ್ ಟಾಪ್ ಮೇಲೆ ಇಷ್ಟೆಲ್ಲ ಇಡಬೇಕಾಗಿ ಬಂತು. ಕಬೋರ್ಡ್ಸ್ ಏನು ಇಲ್ಲದೆ ಇರೋದ್ರಿಂದ ಇದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಕಬೋರ್ಡ್ಸ್ ಏನಾದರೂ ಇದ್ದಿದ್ರೆ ಕಬೋರ್ಡ್ಸ್ ಒಳಗಡೆ ಎಲ್ಲನೂ ಸ್ಟೋರ್ ಮಾಡಿಬಿಡ್ತಿದ್ದೆ. ನನಗೆ ಕೌಂಟರ್ ಟಾಪ್ ಮೇಲೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಇವೆಲ್ಲ ಇಲ್ಲೇ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಕಿಚನ್ ಅನ್ನೋ ಒಂದು ಬೋರ್ಡ್ನ ತರಿಸಿದ್ದೆ, ಅದನ್ನು ಇಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರಿಗೆ ಅವರೇ ಕೊಟ್ಟಿದ್ದಾರೆ ಡಬಲ್ ಪ್ಲಾಸ್ಟರ್ ಎಲ್ಲ. ತುಂಬ ಚೆನ್ನಾಗಿದೆ. ಇದು ನಮ್ಮದು ವೈಟ್ ಟೈಲ್ಸ್ ಇರೋದ್ರಿಂದ, ಇದು ಬ್ಲ್ಯಾಕ್ ಕಲರ್ ಬೋಲ್ಡ್ ಇರೋದ್ರಿಂದ ಒಂದು ಡೆಕೋರೇಟಿವ್ ಪೀಸ್ ಥರ ತುಂಬ ಚೆನ್ನಾಗಿದೆ. ಅವರೇ ಡಬಲ್ ಪ್ಲಾಸ್ಟರ್ ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿತ್ತು. ಒನ್ ಟೈಮ್ ಡಬಲ್ ಪ್ಲಾಸ್ಟರ್ ಅಂತೂ ಹಿಡಿಯೋದೇ ಇಲ್ಲ. ಇದು ತುಂಬ ಚೆನ್ನಾಗಿತ್ತು. 4 ಕೊಟ್ಟಿದ್ದಾರೆ, ಸ್ವಲ್ಪ ಕಟ್ ಮಾಡಿ. ಅದು ಒಂದು ಸಲ ನೋಡ್ಕೊಳ್ತಾ ಇದ್ದೀನಿ ಎಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಕರೆಕ್ಟಾಗಿತ್ತು. ಮತ್ತು ಇಲ್ಲೇ ಪೇಸ್ಟ್ ಮಾಡಿದೆ. ಇದನ್ನು ಸೆಂಟ್ರಲಲ್ಲಿ ವೈಟ್ ಟೈಲ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಅಟ್ರಾಕ್ಟಿವ್ ಆಗಿ ಬ್ಲ್ಯಾಕ್ ಕಲರ್ ಇರೋದ್ರಿಂದ. ಈಗ ಕಿಚನಲ್ಲಿರೋ ಒಂದು ಕಾರ್ನರ್ ಕಂಪ್ಲೀಟ್ ಆಯಿತು. ನನಗೆ ಫಸ್ಟ್ ಈ ಕಾರ್ನರ್ ಕಂಪ್ಲೀಟ್ ಮಾಡಬೇಕು ಅಂತ ಮೈಂಡಲ್ಲಿತ್ತು. ಇದು ಕಂಪ್ಲೀಟ್ ಆಯಿತು. ಅದಾದಮೇಲೆ ಗ್ಯಾಸಿಂದ ಎಲ್ಲ ಫುಲ್ಲು ಜಿಡ್ಡಿರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ. ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನಮ್ಮದು ಗ್ಯಾಸ್ ಹತ್ರ ಎಲ್ಲ ವಾಶ್ ಮಾಡಿದ್ರೆ ನೀರಲ್ಲಿ ಡೈರೆಕ್ಟ್ ಸಿಂಕಲ್ಲೇ ಹೋಗ್ಬಿಡುತ್ತೆ. ಅದೇನು ಮತ್ತೆ ಬಟ್ಟೆಲೆಲ್ಲ ಒರೆಸ್ಕೊಳ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ಮನೇಲಿ ಯಾವಾಗಾದರೂ ಹಾಲು ಕಾಯಿಸ್ಬೇಕಿದ್ರೆ, ಹಾಲು ಕುದ್ರೆ ಏನಾದರೂ ಆದರೆ ನಾವು ಬಟ್ಟೆಲಂತೂ ಒರೆಸೋದೇ ಇಲ್ಲ. ನೀರು ನೀಟಾಗಿ ಹಟ್ಬಿಟ್ರೆ ಡೈರೆಕ್ಟ್ ಸಿಂಕೆ ಹೊರಟೋಗ್ಬಿಡುತ್ತೆ. ಅದಾದಮೇಲೆ ನನ್ನ ಮಗ ನಿದ್ದೆ ಮಾಡ್ತಿದ್ದ, ಎದ್ಬಿಟ್ಟ. ಮತ್ತು ಅದಕ್ಕೆ ನನ್ನ ತಂಗಿ ಅವನ್ನ ನೋಡ್ಕೋಗು, ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕಳಿಸಿದ್ಲು. ಗ್ಯಾಸ್ ಹತ್ರ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಅವಳು ಅದನ್ನು ಮಾಡ್ತಿದ್ಲು. ನಾನು ಅವನ್ನ ಸಮಾಧಾನ ಮಾಡೋಣ ಅಂತ ಈಚೆ ಕರ್ಕೊಂಡು ಹೋದೆ. ಗ್ಯಾಸ್ ಕೆಳಗಡೆ ಎಲ್ಲ ಫುಲ್ಲು ಜಿಡ್ಡು ಜಾಸ್ತಿ ಆಗಿಬಿಟ್ಟಿತ್ತು. ವೀಕ್ಲಿ ಒನ್ಸ್ ಈ ರೀತಿ ಗ್ಯಾಸ್ ಹತ್ರ ಫುಲ್ಲು ಕ್ಲೀನ್ ಮಾಡ್ಕೊಳ್ತಿರ್ತೀವಿ, ಆದರೂ ಫುಲ್ಲು ಜಿಡ್ಡಾಗ್ಬಿಟ್ಟಿತ್ತು. ನನ್ನ ತಂಗಿ 2-3 ಸಲ ಎಲ್ಲ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿದ್ಲು. ಆ ಸಿಲಿಂಡರ್ ಪೈಪು ಆ ಕಡೆ ಹೋಲಿದೆ, ಅದರಲ್ಲಿ ಹಾಕಿ ಈಚೆ ಹಾಕಬೇಕು. ಅವಳು ಮೇಲೆ ಎಲ್ಲ ಕೆಲಸ ಮಾಡಿದ್ಲು. ಅಷ್ಟರಲ್ಲಿ ನನ್ನ ಮಗನೂ ಸಮಾಧಾನ ಆದ. ನಮ್ಮ ಮಮ್ಮಿ ಕೈಲಿ ಕೊಟ್ಟು ಕೆಳಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ನಾನು ಆಗಲೇ ಹೇಳಿದ ಥರ ನಮ್ಮದು ಕಿಚನ್ ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನೋಡಿ ಎಷ್ಟು ಮೆಸ್ಸಿ ಆಗಿದೆ. ತರಕಾರಿ ಬುಟ್ಟಿ ಒಂದು ಕಡೆ ನನ್ನ ತಂಗಿ ಕೊಟ್ಬಿಟ್ಟೆ, ಅವಳು ಕ್ಲೀನ್ ಮಾಡ್ಕೊಡ್ತಾ ಇದ್ಲು. ಮತ್ತೊಂದು ಕಡೆ ನಾನು ಧೂಳೆಲ್ಲ ನೀಟಾಗಿ ಗುಡಿಸ್ಕೊಂಡು ವೆಟ್ ಕ್ಲಾತಲ್ಲಿ ಒಂದ್ಸಲ, ಡ್ರೈ ಕ್ಲಾತಲ್ಲಿ ಒಂದ್ಸಲ ನೀಟಾಗಿ ಒರೆಸ್ಕೊಂಡೆ. ಒಂದೇ ಕಾರ್ನರ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಸೈಡ್ ನೋಡಿ ಎಷ್ಟಿದೆ ಭಯ ಅಂತಂದರೆ, ನೋಡಿದ್ರೇ 1 ಸೆಕೆಂಡ್ ಭಯ ಆಗಿಬಿಡುತ್ತೆ. ಆದರೂ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟ್ಯಾಂಡ್ ತರಿಸಿದ್ದಂತೂ ತುಂಬಾ ಯೂಸ್ ಆಯಿತು. ಪಾತ್ರೆಗಳಂತೂ ಅಲ್ಲಿ ಇಲ್ಲಿ ಇಟ್ಟು ಬೇಜಾರಾಗ್ಬಿಟ್ಟಿತ್ತು. ಈಗ ಈ ಸ್ಟ್ಯಾಂಡ್ ತರಿಸಿರೋದಕ್ಕೆ ಎಲ್ಲ ಒಂದೇ ಕಡೆ ಇರುತ್ತೆ ಪಾತ್ರೆ ಎಲ್ಲ. ವೆಯ್ಟ್ ಜಾಸ್ತಿ ಇರೋದೆಲ್ಲ ಕೆಳಗಡೆ ಇಟ್ಬಿಟ್ಟು ವೆಯ್ಟ್ಲೆಸ್ ಇರೋದೆಲ್ಲ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದು 5 ರ್ಯಾಕ್ಸ್ ಇದ್ದಾವೆ. 3 ರ್ಯಾಕ್ಸ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಮತ್ತು ಇನ್ನೊಂದು 2 ರ್ಯಾಕ್ಸ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಬುಟ್ಟಿ ಎಲ್ಲ ನನ್ನ ತಂಗಿ ನೀಟಾಗಿ ಕ್ಲೀನ್ ಮಾಡಿಕೊಟ್ಲು. ಆನಿಯನ್ನು, ಗಾರ್ಲಿಕ್ಕು, ಪೊಟ್ಯಾಟೊ ಇವೆಲ್ಲ ಇರುತ್ತಲ್ವ, ಅವನ್ನ ಮಾತ್ರ ಈ ತರಕಾರಿ ಬುಟ್ಟಿಯಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ದೊಡ್ಡ ಪ್ಲೇಟ್ಸ್ ಎಲ್ಲ ಇರುತ್ತಲ್ವ, ಅದನ್ನು ತರಕಾರಿ ಬುಟ್ಟಿ ಹಿಂದೆ ಇಟ್ಟು ಆ ಕಾರ್ನರ್ ಕ್ಲೀನ್ ಆಯಿತು. ಕಿಚನ್ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಒನ್ ಟೈಮ್ ಅನಿಸುತ್ತೆ. ಯಾಕಂದರೆ ದೊಡ್ಡದಾಗಿದ್ರೆ ಆ ಪಾತ್ರೆ ಈ ಪಾತ್ರೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಮತ್ತೆ ಕ್ಲೀನ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಚಿಕ್ಕದಾಗಿದ್ರೆ ಎಷ್ಟು ಪಾತ್ರೆ ಬೇಕೋ ಅಷ್ಟು ಪಾತ್ರೆ ಮಾತ್ರ ಕಿಚನಲ್ಲಿ ಇಟ್ಕೊಳ್ತೀವಲ್ವಾ. ನನ್ನ ತಂಗಿ ಮತ್ತೊಂದು ಕಡೆ ಕ್ಲೀನ್ ಮಾಡಿಕೊಂಡು ಅಲ್ಲೇ ಕುತ್ಕೊಂಡು ನನಗೆ ಕಂಪ್ನಿ ಕೊಡ್ತಿದ್ಲು. ಈ ಕಡೆ ನೋಡಿ ಎಷ್ಟು ಇದಾವೆ ಅಂತಂದರೆ ತುಂಬಾ ಇದ್ದಾವೆ. ನಮ್ಮ ಮನೇಲಿ ಇರೋ 4 ಜನಕ್ಕೆ ಎಷ್ಟು ಪಾತ್ರೆ ಇರುತ್ತೆ ಗೊತ್ತಾ. ಆ ಕಡೆ ನೋಡಿ ಅಷ್ಟು ಪಾತ್ರೆ ಇದೆಯಾ, ಮತ್ತೆ ಈ ಕಡೆ ಇನ್ನೂ ಅಷ್ಟು ಪಾತ್ರೆ ಆಗುತ್ತೆ. ಸೇಮ್ ಪ್ರೊಸೀಜರ್. ಎಲ್ಲ ಈಚೆ ತೆಗೆದು ಧೂಳೆಲ್ಲ ಕಸ ಗುಡಿಸ್ಕೊಂಡು ಅದಾದಮೇಲೆ ವೆಟ್ ಕ್ಲಾತಲ್ಲಿ ಒಂದ್ಸಲ
ಡ್ರೈ ಕ್ಲಾತಲ್ಲಿ ಒಂದ್ಸಲ ನೀಟಾಗಿ ಒರೆಸ್ಕೊಂಡು ಮತ್ತೆ ಎಲ್ಲ ಅಲ್ಲೇ ಸ್ಟೋರ್ ಮಾಡೋದು. ಅದೇ ಕೆಲಸ ಆಗ್ಬಿಟ್ಟಿತ್ತು ಕಿಚನ್ ಎಲ್ಲ. ನಿಜ 4 ಜನಕ್ಕೆ ಇಷ್ಟು ಪಾತ್ರೆ ಬೇಕಾ ಅಂತ ಅನಿಸುತ್ತೆ ಒಂದೊಂದು ಟೈಮು. ಇನ್ನೂ ಜಾಸ್ತಿ ಜನ ಇರೋರ ಮನೇಲಿ ಎಷ್ಟು ಪಾತ್ರೆ ಬೀಳುತ್ತಪ್ಪ ಅಂತ ಅನಿಸ್ಬಿಡುತ್ತೆ. ನೀಟಾಗಿ ಗೋಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟೆ. ಆಮೇಲೆ ಇನ್ನೂ ಎಷ್ಟು ದಿನ ಆಗುತ್ತೋ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಗೊತ್ತಿಲ್ಲ. ಮಂತ್ಲಿ ಕ್ಲೀನ್ ಮಾಡ್ತಿರ್ತೀವಿ, ಆದರೂ ಅಷ್ಟು ಧೂಳಿರುತ್ತೆ ಕಿಚನ್ನಲ್ಲಿ. ಮತ್ತು ಈ ಕಾಟನ್ ಬಾಕ್ಸಲ್ಲೆಲ್ಲ ರೇರಾಗಿ ಯೂಸ್ ಮಾಡುವಂಥ ಪಾತ್ರೆಗಳನ್ನ ಹಾಕಿಟ್ಬಿಟ್ಟಿದ್ದೀವಿ. ಚಿಕ್ಕ ಐಟಮ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಅವೆರಡು ಕಾಟನ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀವಿ. ಕೆಳಗಡೆನೇ ಇಟ್ಕೊಂಡ್ರೆ ಯಾವಾಗದ್ದು ಬೇಕಾದಾಗ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಕೆಳಗಡೆನೇ ಕಾಟನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಅದಾದಮೇಲೆ ನಮ್ಮ ಮನೇಲಿ ಮೇಲೆ ಶೆಲ್ಫ್ ಒಂದೇ ಇರೋದು, ಜಾಸ್ತಿ ಇಲ್ಲ. ಕೆಳಗಡೆ ಮಾತ್ರ ಜಾಸ್ತಿ ಸ್ಪೇಸ್ ಇದೆ, ಕೆಳಗಡೆ ಇಟ್ಕೊಳ್ಬೋದು. ಹಾಗಂತ ಹೇಳ್ಬಿಟ್ಟು ಓಪನ್ ಸ್ಪೇಸಲ್ಲಿ ಇಟ್ಬಿಟ್ರೆ ತುಂಬ ಧೂಳಾಗ್ಬಿಡುತ್ತೆ. ಅದಕ್ಕೆ ಕಾಟನ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಮೇಲೆ ಬಾಕ್ಸ್ ಮಾತ್ರ ಧೂಳಾಗಿರುತ್ತೆ. ಮತ್ತು ಈ ಬಕೆಟಲ್ಲಿ ಎಲ್ಲ ರೇಷನ್ ತುಂಬಿಡ್ತಾ ಇದ್ದೀನಿ. ಬಾಕ್ಸ್ಗೆಲ್ಲ ಹಾಕಿ ಉಳಿದಿರೋ ರೇಷನ್ ಎಲ್ಲ ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಳೇದು ಯಾವುದಾದ್ರೂ ಇದೆಯಾ ಅಂತೆಲ್ಲ ಓಪನ್ ಮಾಡಿ ನೋಡಿ ಆ ಕಾರ್ನರ್ಗೆ ಅದನ್ನು ಇಟ್ಕೊಳ್ತಾ ಇದ್ದೀನಿ. ಮತ್ತು ಈ ಕಡೆನೂ ಎಲ್ಲ ಒರೆಸ್ಕೊಂಡು, ಮತ್ತು ಹಸಿ ಹಿಟ್ಟು, ಇದು ರಾಗಿ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ. ಅದನ್ನು ಈ ಕಡೆ ಇಟ್ಕೊಂಡು ಅಕ್ಕಿ ಮತ್ತು ಒಳ್ಳು ಕಲ್ಲು ಇರುತ್ತಲ್ವ, ನಮ್ಮ ಮನೇಲಿ 2 ಇದೆ. ಅದು ಒಂದು ವರ್ಕ್ ಆಗುತ್ತೆ, ಮತ್ತೊಂದು ವರ್ಕ್ ಆಗೋದಿಲ್ಲ. ಅಲ್ಲೇ ಇಟ್ಕೊಂಡಿದ್ದೀವಿ ಅದನ್ನು ಅಲ್ಲಿಟ್ಬಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಇಟ್ಕೊಂಡು, ಮತ್ತು ಇನ್ನೊಂದು ಸ್ವಲ್ಪ ಗ್ರಾಸರೀಸ್ನೆಲ್ಲ ಇನ್ನು ಒಂದು ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ಸ್ಟೀಲ್ ಬಾಕ್ಸಲ್ಲಿ. ಆ ಸ್ಪೇಸ್ ಎಲ್ಲ ಕ್ಲೀನ್ ಆಯಿತು. ಮತ್ತು ಇಲ್ಲಿ ಒಂದು ಕಾರ್ನರಲ್ಲಿ ಮತ್ತೆ 2 ಕಾಟನ್ ಬಾಕ್ಸ್ ಇಟ್ಟಿದ್ವಿ. ಆ ಕಾಟನ್ ಬಾಕ್ಸಲ್ಲೂ ಏನೂ ಇರಲಿಲ್ಲ, ಸುಮ್ಮನೆ ಇತ್ತು ಅಷ್ಟೇ. ಮತ್ತೆ ಅದನ್ನೆಲ್ಲ ತೆಗೆದು ಅಲ್ಲೆಲ್ಲ ಮತ್ತೆ ಕ್ಲೀನ್ ಮಾಡಿ, ಅದು ಮುಂಚೆ ಮುದ್ದೆ ಮಾಡ್ತಿದ್ವಿ ಕಲ್ಲಲ್ಲಿ, ಈಗ ಎತ್ತಿಟ್ಬಿಟ್ಟಿದ್ದೀವಿ. ನಮ್ಮ ಮನೆಗೆ ಆಗಾಗ ಕೆಲಸದವ್ರು ಬರ್ತಾರೆ ಕೆಲಸಕ್ಕೆ, ಅವ್ರಿಗೆ ಊಟಕ್ಕೆ ಪ್ಲೇಟ್ಸು ಗ್ಲಾಸಸ್ ಎಲ್ಲ ಬೇಕಾಗುತ್ತಲ್ವ, ಅದನ್ನೆಲ್ಲ ತೊಗೊಂಡು ಬಂದಿರ್ತೀವಿ. ಅದನ್ನು ಬಾಕ್ಸ್, ಮತ್ತು ಒಂದು ಬೇಕ್ ಮಾಡೋದಕ್ಕೆ ಒಂದು ಪಾತ್ರೆ ಯೂಸ್ ಮಾಡ್ತೀನಿ ನಾನು, ಸ್ವಲ್ಪ ದಪ್ಪ ತಲೆದ್ದು. ಅದನ್ನು ಅದರೊಳಗಡೆ ಹಾಕಿ ಇಡ್ತಾ ಇದ್ದೀನಿ. ಅದು ಯಾಕಂದರೆ ಯಾವಾಗಲಾದರೂ ಒಂದೊಂದ್ಸಲ ಯೂಸ್ ಮಾಡೋದ್ರಿಂದ ಸುಮ್ಮನೆ ಮೇಲೆ ಇಟ್ಕೊಂಡ್ರೆ ಮನೆಯೆಲ್ಲ ಜಾಸ್ತಿ ಪಾತ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇಷ್ಟ ಆಗಿದೆ. ಇನ್ನು ನೋಡಿ ಎಷ್ಟು ಮೆಸ್ಸಿ ಆಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದ್ಸಲ ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಕ್ಲೀನ್ ಆಗಿದೆ. ಇಲ್ಲಿ ಇದ್ರ ಕೆಳಗಡೆನೂ ಕ್ಲೀನ್ ಮಾಡಬೇಕು. ಇಲ್ಲಿ ಒಂದು ಸ್ಟ್ಯಾಂಡ್ ಇಡ್ತೀನಿ ಈಗ, ಮತ್ತು ಈ ಸ್ಟ್ಯಾಂಡನ್ನು ಕ್ಲೀನ್ ಮಾಡಬೇಕು, ತೋರಿಸ್ತೀನಿ. ನೋಡಿ ಫೈನಲಿ ನಮ್ಮ ಕಿಚನ್ ಈ ರೀತಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಲೈಟ್ ಹಾಕಿರೋದಕ್ಕಂತೂ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ನೋಡ್ಬೋದು ನೀವೇ ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ಕಡೆ ಕಾರ್ನರಲ್ಲಿ ಕೌಂಟರ್ ಟಾಪ್ ಮೇಲೆ ಇಷ್ಟೇ ಇಟ್ಕೊಂಡಿರೋದು, ಆ ಕಡೆ ಎಲ್ಲ ಮತ್ತೆ ಕೌಂಟರ್ ಟಾಪ್ ಮೇಲೆ ಮತ್ತೇನೂ ಇಟ್ಕೊಂಡಿಲ್ಲ. ಎಲ್ಲನೂ ಈ ಸ್ಟ್ಯಾಂಡಲ್ಲೇ ಇಟ್ಕೊಂಡಿದ್ದೀನಿ. ಕಾಳು ಸಾಂಬಾರ್ಗೆ ಏನೇನು ಬಳಸ್ತೀವಿ ಅದೆಲ್ಲ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಲೈಟೆಲ್ಲ ಹಾಕಿ, ಮತ್ತು ಕೆಳಗಡೆ ನೋಡ್ಬೋದು ನೀವು ಒಂದು ಕಡೆ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಮತ್ತು ಈ ಕಡೆ ಆಗಲೇ ತೋರಿಸಿರ್ಲಿಲ್ಲಲ್ವ, ಈ ಕಡೆನೂ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿಲ್ವ ಎಷ್ಟು ಪಾತ್ರೆ ಇರುತ್ತಂದರೆ ಮನೆಯಲ್ಲಿ ಪಾತ್ರೆಗಳಿಡೋ ಕಿಚನಲ್ಲಿ ಜಾಗನೇ ಇರಲ್ಲ. ನೀವು ಗಮನಿಸಿರ್ಬೋದು, ಒಂದು ಕಾರ್ನರಲ್ಲಿ ದೊಡ್ಡ ಪಾತ್ರೆ ಒಂದು 5-6 ಪಾತ್ರೆ ಇಟ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ. ಯಾಕಂದರೆ ಯಾರಾದರೂ ಮನೆಯಲ್ಲಿ ಗೆಸ್ಟ್ ಯಾರಾದರೂ ಬಂದರೆ ಅಡುಗೆ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಕೆಲಸದವ್ರು ಬರ್ತಾರಲ್ವ, ಅವ್ರಿಗೇನಾದರೂ ಮಾಡಬೇಕು ಅಂತಂದರೆ ಬೇಕಾಗುತ್ತೆ ಅಂತ ಪಾತ್ರೆಗಳು ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಸ್ಟ್ಯಾಂಡಲ್ಲಿ ಕಾಳು ಬೇಳೆ ಎಲ್ಲದಕ್ಕೂ ಸ್ಟಿಕ್ಕರ್ ಪೇಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲ ಅಂದರೆ ಅದು ಒಂದು ಸ್ವಲ್ಪ ಲುಕ್ ಕಮ್ಮಿ ಥರ ಇರುತ್ತೆ, ಅದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೆಳಗಡೆ ರ್ಯಾಕಲ್ಲಿ ಗ್ಲಾಸಸ್ ಇಟ್ಕೊಂಡಿದ್ದೀನಿ. ಗ್ಲಾಸಸ್ ಪಕ್ಕ ಮಸಾಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪೌಡರ್ಸ್ ಏನಾದರೂ ಇರುತ್ತಲ್ವ ಅದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಮೇಲೆ ರೇರಾಗಿ ಯೂಸ್ ಮಾಡೋವಂಥದ್ದು ಇಟ್ಕೊಂಡಿದ್ದೀನಿ. ಈ ಸ್ಟ್ಯಾಂಡಲ್ಲಿ ತುಂಬ ಐಟಮ್ಸ್ ಇಡ್ಬೋದು. ತುಂಬಾ ಸ್ಪೇಸ್ ಚೆನ್ನಾಗಿದೆ.
ಇಲ್ಲಿ ಕಿಟಕಿ ಹತ್ರ ಏನು ಸ್ಪೇಸ್ ಇದೆ ಟೈಲ್ಸ್ ಮೇಲೆ ಒಂದು LED ಲೈಟ್ ಹಾಕೊಳ್ಳೋಣ ಅಂತ ಹಾಕೊಳ್ತಾ ಇದ್ದೀನಿ. ನಾನು ಆ ಕಡೆ ಶೆಲ್ಫ್ ಕೆಳಗಡೆ ಹಾಕೋಣ ಅಂತ ಅಂದ್ಕೊಂಡೆ, ಆ ಕಡೆ ಬೇಡ ಇಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ಡಬಲ್ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ನಾನು ಈಗ ಡೇ ಟೈಮಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಅಷ್ಟು ಬ್ರೈಟಾಗಿ ಕಾಣಿಸ್ತಿಲ್ಲ. ಮುಂದೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು ನೈಟ್ ಟೈಮ್ ಎಷ್ಟು ಬ್ರೈಟಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಡಬಲ್ ಪ್ಲಾಸ್ಟರು ಲಾಂಗ್ ಟೈಮ್ ಬರೋದಿಲ್ಲ, ಬೇರೆದನ್ನ ಯೂಸ್ ಮಾಡ್ಕೊಳ್ಬೇಕು. ಇಲ್ಲಿ ನೈಟ್ ಟೈಮ್ ಒಂದು ಲೈಟ್ ಹಾಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ಅಡುಗೆ ಮನೆ ತುಂಬ ಬ್ರೈಟ್ ಆಗಿರುತ್ತೆ. ನಾನು ಓನ್ಲಿ ಈ ಲೈಟನ್ನು ಮಾತ್ರ ಆನ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೇಲಿರೋ ಬಲ್ಪದು ಸ್ವಿಚ್ ಆಫ್ ಮಾಡಿ ಓನ್ಲಿ LED ಲೈಟ್ ಮಾತ್ರ ಹಾಕೊಂಡಿದ್ದೀನಿ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ವಿಡಿಯೋ ಸಹ ತುಂಬ ಚೆನ್ನಾಗಿ ಬರುತ್ತೆ, ಬೇರೆ ಲೈಟ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಫೈನಲಿ ಕಿಚನ್ ಮೇಕರ್ ಅಂತೂ ಕಂಪ್ಲೀಟ್ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. 4-5 ಅವರ್ ತೊಗೊಂಡಿದ್ದೀವಿ ನಾನು ನನ್ನ ತಂಗಿ ಇದನ್ನು ಫುಲ್ಲು ಕ್ಲೀನ್ ಮಾಡೋದಕ್ಕೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಫಸ್ಟ್ ಕಿಚನ್ ಹೇಗಿತ್ತು, ಈಗ ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಮೇಕ್ ಓವರ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನಗನ್ನಿಸ್ತು ಕಿಚನ್ನ ನೋಡಿ. ಮತ್ತೆ ವಿಡಿಯೋ ಲಾಸ್ಟ್ ಆಯಿತು, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್.